ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗ ಶುರು ಮಾಡೇ ಬಿಡಮಂತ. ಫ್ರೆಂಡ್ಸ್, ನಿನ್ನೆ ಒಂದು ಏನೋ ಮಾಡಕ್ಕೆ ಹೋಗಿದ್ದೆ, ಬಟ್ ಅದು ಮಾಡಲೇಬೇಕಾಗಿತ್ತು. ಅರ್ಧಂಬರ್ಧ ಮಾಡಿದೆ, ತಿಳಿಲಿಲ್ಲ. ಸೊ ಹಾಗಾಗಿ ಚಾನಲ್ದು ಪಾಸ್ವರ್ಡ್ ಅದೆಲ್ಲನೂ ಕೂಡ ಬರೆದಿಟ್ಟು ನಾನು ಸೇಫ್ಟಿ ಇರಲಿ ಅಂತ ಹೇಳ್ಕೇಸಿ. ಆದ್ರೆ ಎರಡನೇ ಚಾನಲ್ UK ಸವಿತಾ ಚಾನಲ್ ಏನೈತೆ ನೋಡ್ರಿ, ಅದ್ರದ್ದು ಯಾಕೋ ಆಗಲಾಗೈತಿ. ಸೊ ಬೇಜಾರು ಅಂದ್ರೆ ಬೇಜಾರು, ಯಾರಿಗೆ ಕೇಳೋಂಗೂ ಇಲ್ಲ. ನನಗೆ ಟೆಕ್ನಿಕಲಿ ಯಾರು ಹೆಲ್ಪ್ ಇಲ್ಲ. ಏನಿದ್ರೂ ಕೂಡ ನಾನು 1ಕ್ಕೆ 100 ಸರಿ ವಿಡಿಯೋ ನೋಡೋದು ಯೂಟ್ಯೂಬ್ದಾಗ ನೋಡೇನೆ ಅದ್ರ ಥ್ರೂಲಿಂದನೇ ಎಷ್ಟಾಗುತ್ತೆ ಅಷ್ಟು ಸಾಲ್ವ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ರೆ ಆಗೋಲಿಲ್ಲ. ಸೊ ಹಾಗಾಗಿ ಫುಲ್ ಬೇಜಾರದಂಗೆ ಆಗಿಬಿಡ್ತು. ಹಾಗಾಗಿ ನಿನ್ನೆ ರಾತ್ರಿ ಎಲ್ಲ ಮೂಡ್ ಅಪ್ಸೆಟ್. ಹಾಗಾಗಿ ನಿನ್ನೇನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಮತ್ತೆ. ಸೊ ಇವಾಗ ಸ್ವಲ್ಪ ಡೈಲಿ ರೂಟೀನ್ ಮಾಡಬೇಕಲ್ರಿ, ಇದು ಜಾಬ್ ಇದ್ದಂಗೆ ನಮ್ಗೆ ಯೂಟ್ಯೂಬ. ಬೇರೆ ಕಡೆ ಜಾಬ್ ಮಾಡೋಕೆ ಹೋದ್ರೆ ನಮ್ಗೆ ಮನಸ್ಸು ಇರಲಿ ಬಿಡಲಿ, ಟೆನ್ಷನ್ ಇರಲಿ ಹ್ಯಾಪಿ ಇರಲಿ, ಆ ಕೆಲ್ಸಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಇದು ಕೂಡ ನನಗೆ ಅನ್ನ ಕೊಡುತ್ತಾ, ಇದು ಯೂಟ್ಯೂಬ ಒಂದು ತನ್ನ ಕೊಡ್ತಲ್ಲ, ಇದಕ್ಕೆ ನಾನು ರೆಸ್ಪೆಕ್ಟ್ ಕೊಡಲೇಬೇಕಾ, ವಿಡಿಯೋ ಮಾಡಲೇಬೇಕಾ. ಸೊ ಓಕೆ, ನೆಕ್ಸ್ಟ್ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಮಂತರಿಗೆ ಸಪೋರ್ಟ್ ಮಾಡಿರಿ. ಬೆಡ್ಶೀಟ್ ನಿನ್ನೆ ಒಗ್ದೀನಿ, ಇವತ್ತಿನ ತನ ಒಣಗಕತ್ತೈತೆ ನೋಡ್ರಿ. ಅದರ ರಾತ್ರಿ ಫುಲ್ ಮಳೆ ಒಂದು ಬಂದುಬಿಡ್ತು. ಹಂಗಾಗಿ ಅರ್ಧಂಬರ್ಧ ಒಣಗಿ ಎಸಿ ಆಗಿ ವಾಸನೆ ಬರಕತ್ಬಿಟ್ಟಿದ್ದು. ಕಂಫರ್ಟ್ ಹಾಕಿನ್ರಿ, ಬಟ್ ಆದ್ರೂ ಸ್ವಲ್ಪ ನೀಟಾಗಿ ಒಣಗ್ದಂಗೆ ಅಂತ ಅನ್ಸೋದೇ ಇಲ್ಲ. ಇದು ನಮ್ಮ ಪಿಲ್ಯಂದು ಹಾಸಿ ಒಂದಕ್ಕೆ 2 ಹಾಸ್ಕೊಂಡು ಮುಕ್ಕೋಣನ್ರಿ. ಮತ್ತು ಅವ ಡಬಲ್ ನನ್ನ ಮಗ. ಏನಪ್ಪಿ ನಿಮ್ಮ ಪಪ್ಪ ಒಗಿತಾರ ಈಗ. ಆ ಪಾಕಿಂದ ಮಗ ಮುಕ್ಕೊಂಡಿ ಒಣಗ್ತಾವನ ಈಗ. ಒಂದ ಹಾಸ್ಕೋ ಅಂತೇಳಿ ನಿಲ್ಲ ನಾನು ಹಾಸ್ಕೊಳಕ್ಕೆ ಹಾಸಿಗೆ ಅದಾವ್ರಿ, ಅದು ಪ್ರಾಬ್ಲಮ್ ಇಲ್ಲ. ಒಣಗಿಸೋದು ಪ್ರಾಬ್ಲಮ್ ಆಗೈತಿ ಸದ್ಯಕ್ಕೆ ಮೇನ್ ಆಗಿ. ಏನು ಮಾಡ್ತೀರಿ, ಬಟ್ಟೆ ಅದ್ರ ಮನೆ ಒಳಗಡೆ ಹಾಕ್ಕೊಂಡು ಒಣಗಿಸಬೋದು. ಸೊ ಮಳೆ ಅಂತರೂ ಜೋರು ಅಂದ್ರೆ ಜೋರು ನಮ್ಮ ಕಡೆ ಐತ್ರಿ. ನಿಮ್ಮ ಕಡೆ ಹೆಂಗೈತಿ ಮಳೆ ಕಮೆಂಟ್ ಮಾಡಿ ಹೇಳ್ರಿ. ಯಜಮಾನ್ರದ್ದು ಶರ್ಟ್ಗಳು ತೆಗೆದಿಟ್ಟಿನ್ರಿ, ಬಿಟ್ಕೊತ ಹೋದ್ರೆ ಹೆಚ್ಚಿಗೆ ಆಗಿಬಿಟ್ಟಾವು. ಮಳೆ ಏನು ಕಮ್ಮಿ ಆಗೋಲ್ತಿ, ಮಳೆಗಾಲ ದಿನನೇ ಅದು ಬರೋದ. ಹಂಗಾಗಿ ಸರಿ ಅಪ್ಪಾಜಿ ಅವ್ನು ತೆಗೆದಿಡು, ಅಲ್ಲಿ ಹೋಗಿ ಕಪಟ್ನಾಗ ಇಟ್ಬೋಗವನು. ಇದು ಹೇಳಗೊಂಡ ಇದು ಯೂಸ್ ಮಾಡಂಗಿಲ್ಲ ರೀ ಫ್ರೆಂಡ್ಸ್. ಇದೆಲ್ಲ ಬೆಳಗಾಗ್ಬಿಟ್ಟೈತಿ. ಪೆನ್ ಇರಲಿ, ಇಲ್ಲೇ ಬೇಡ. ಎಷ್ಟೇನು ಅಷ್ಟೇ ಮಾಡು. ಇದನ್ನು ಹರಿದೈತ್ರಿ, ಬಟ್ ಇದು ಎದಕ್ಕಾರು ಯೂಸ್ ಮಾಡೋಕ್ಕಾಗುತ್ತಾ, ಸ್ವಲ್ಪ ವಾಶ್ ಮಾಡಿದ್ರೆ ಆಯ್ತು ಅಂತೇಳಿ ತೊಗೊಂಡಿನಿ. ಇದೂ ಕೂಡ ಎಲ್ಲ ಗಟ್ಟಿನೇ ಐತ್ರಿ. ಯಜಮಾನ್ರ ಶರ್ಟ ಬಿಳಿಸುಳಿ ಆಗಿಬಿಟ್ಟೈತ್ರಿ. ಎಲ್ಲ ಹಾಕ್ಕೊಂಡು ನೋಡ್ರಿ, ಎಲ್ಲ ಫುಲ್ ಬೆಳಗ್ಗೆ ಹಾಕ್ಕೊಂಡ್ರು ಅವ್ರ ಮೈಮ್ಯಾಗ ಚಂದ ಕಾಣಲ್ಲ. ಸ್ವಲ್ಪ ವೆಯ್ಟ್ ಲಾಸ್ ಆಗೈತೆ ಅವ್ರದ್ದು, ಹಾಗಾಗಿ ಅದು ಒಂಥರ ಕಾಣಿಸಕತ್ಬಿಟ್ಟೈತ್ರಿ. ಸೊ ಇದು ಎಲ್ಲ ನೋಡ್ರಿ, ಇಷ್ಟೆಲ್ಲ ಹೊಲ್ಸಾಗಿರ್ತಾವೆ. ಯಜಮಾನ್ರು ಹೊಲಸ್ಬಾಡ್ರಿ, ಈ ಥರದ ಅರ್ಬಿ ನೋಡೋಕೆ ಚಂದ ಕಾಣಿಸ್ತಾವೆ ಮೈಮ್ಯಾಗ ಅಂತ ನಾನು ಅನ್ಕೋತೀನಿ. ಹೊಲಸಾಗ್ಬಿಡ್ತೈತಿ. ನೀವೆಲ್ಲ ವಾಷಿಂಗ್ ಮಿಷಿನ್ ತಗೋರಿ ಅಕ್ಕ ಅಂತ ಹೇಳ್ತೀರಿ. ನನಗೂ ಎಲ್ಲ ಆಸೆ ಐತ್ರಿ ತೊಗೋಬೇಕಂತೇಳಿ. ಯಾರಿಗಿರಲ್ಲ ಹೇಳ್ರಿ, ಮನ್ಯಾಗಿನ್ನ ಸಾಕಷ್ಟು ಸಾಮಾನುಗಳು ತರಿಸ್ಬೇಕು ಈ ಮನೆಗೆ ತಕ್ಕಂಗೆ. ಆದರೆ ಸದ್ಯಕ್ಕೆ ಆಗಲ್ರಿ ಫ್ರೆಂಡ್ಸ. ನನಗೇನು ತರಕ್ಕೆ ಇಷ್ಟ ಇಲ್ಲ ಅಂತ ಏನಿಲ್ಲ, ಈ ಸದ್ಯ ಆಗಂಗಿಲ್ಲ. ಮುಂದೆ ತೊಗೋತೀನಿ ರೀ, ನೋಡತ್ರಿ ಗ್ಯಾರಂಟಿ ಖಂಡಿತ ಎಲ್ಲ ತೊಗೋತೀನಿ. ನೀವೇನೇನು ತೊಗೊತೀರಿ ಎಲ್ಲ ತೊಗೊತೀನಿ ನನಗೋಸ್ಕರ. ಆದರೆ ಸದ್ಯಕ್ಕಿಲ್ಲ. ನೆಕ್ಸ್ಟ್ ಬರುವಂಥ ದಿನಗಳ್ದೊಳಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ರೀ ನಾನು. ಇಷ್ಟೆಲ್ಲ ಹೊಲಸಾಗ್ಯಾವ, ಇದನ್ನು ಒಗೆಯೋದ್ರಾಗ ಇವತ್ತು ಬೇಡ ಆ ಥರ ಆಗ್ತೈತ್ರಿ. ಇವನ್ನ ಪಟ ಅಂತೇಳಿ ನೆನೆ ಇಟ್ಬಿಡ್ತೀನಿ. ಈಗ ಮುಂಜಾನೆ ಸ್ವಲ್ಪ ನೆನೆ ಇಟ್ಟಿನಿ ಅಂದ್ರೆ ಮಕ್ಕಳು ಸಾಲಿಗೆ ರೆಡಿ ಮಾಡಿ ಕಳ್ಸೋದ್ರಾಗ ಎಲ್ಲ ನೆನಿತಾವು. ಅರಿಬಿ ಒಗ್ಯಾಕೂ ಈಸಿ ಆಗುತ್ತೆ. ಈ ಬಕೆಟ್ನಾಗ ಮಕ್ಕಳು ಇಬ್ಬರು ಸ್ಕೂಲ್ ಯೂನಿಫಾರ್ಮು ಹಾಕಿನ್ರಿ. ಯಾಕಪ್ಪ ಅಂತಂದ್ರೆ ಇದು ನಾಳೆಗೆ ಗುರುವಾರ ರೀ, ಇವತ್ತು ಬುಧವಾರ ಅವ್ರಿಗೆ ಸ್ಪೋರ್ಟ್ ಡ್ರೆಸ್ ಇರ್ತಾವೆ. ಸೊ ಹಾಗಾಗಿ ನಾಳೆಗೆ ಏನೈತಿ ಹಾಕೋತಾರ, ಹೊಲಸಾಗ್ಯಾವ್ರಿ. ಹಂಗಾಗಿ ಒಗ್ಯಾಕೆ ತೊಗೊಂಡಿನಿ ಅವನು ಕೂಡ. ಮತ್ತು ಇದೊಂದು ಬಕೆಟ್ ತುಂಬಿಟ್ಬಿಡ್ತೀನಿ ರೀ, ಇರಬೇಕಲ್ಲ ಎಮರ್ಜೆನ್ಸಿ ಒಮ್ಮೆ ನೀರು ಹೋಗ್ಬಿಡ್ತಾವ. ಅಂದ್ರೆ ಮೇಲೆ ಎರ್ಸಂಗಿಲ್ರಿ, ಲೈಟ್ ಹೋಗ್ತಾವ. ಬುಧವಾರದ ದಿನದ ಲೈಟಿಂದ ಹೇಳಕ್ಕೆ ಬರಲ್ಲ. ಹಾಗಾಗಿ ಇದೊಂದು ಬಕೆಟ್ ಇಲ್ಲೇ ನಿಂತು ತುಂಬಿ ಬಂದ್ ಮಾಡಿ ಈಗ ನೆಕ್ಸ್ಟ್ ಕೆಲಸ ನೋಡ್ತೀನಿ ರೀ. ಶಾಂಪೂ ಬಕೆಟನ್ನು ಹರಿದು ಹಾಕಿನ್ರಿ ಅರ್ಬಿ ನೆನೆ ಇಡಕ್ಕೆ, ಹಂಗಾಗಿ ಅದನ್ನ ಅಲ್ಲೇ ಹಾಕಿನಿ. ಆಮೇಲೆಲ್ಲ
ಯಜಮಾನ್ರು ಹೊಲಕ್ಕೆ ಹೋದ್ರಿ ಅವರು ನಾಷ್ಟ ಅದು ಒಲ್ಲೆ ಅಂತಂದ್ರು ಫ್ರೆಂಡ್ಸ. ಸೊ ಹಾಗಾಗಿ ಮತ್ತು ಅವ್ರಿಗೆ ಚಹಾ ಮಾಡಿಕೊಟ್ಟಿದ್ದೀನಿ ರೀ. ಚಹಾ ಬಿಸ್ಕಿಟ್ ತಿಂದು ಆದ್ರೆ ಅವರು ನಮಗೂ ತೊಗೊಂಡು ಬಂದಾರೆ ಬಿಸ್ಕಿಟ. ಮತ್ತು ಇಂದಲೇ ನನಗೆ ಅಷ್ಟು ಮುಂಜಾನೆ ಚಹಾ ಕುಡಿಯೋದು ಭಾಳ ಕಡಿಮೆ. ನಾನು ಡೈರೆಕ್ಟ್ ಎದ್ದುಬಿಟ್ಟೆ ನಾಷ್ಟ ಮಾಡಿ ಆಮೇಲೆ ಚಹಾ ಕುಡಿತೀನಿ. ಸೊ ಅದನ್ನ ಆಮೇಲೆ ಸ್ವಲ್ಪ ಕಾಸ್ಕೊಂಡ್ರೆ ಆತಂತೆ ಬಿಟ್ಟಿನಿ. ಮತ್ತು ಹಂಗೆ ಮಕ್ಳಿಗೆ ಬುತ್ತಿ ರೆಡಿ ಮಾಡ್ಬೇಕಲ್ರಿ. ಸದ್ಯಕ್ಕೆ ನೋಡಿರಿ ತೊಗರಿಬೇಳೆನ ಕುದಿಯಕ್ಕೆ ಹಾಕೀನಿ ರೀ. ಆಮೇಲೆ ರಾತ್ರಿ ದಾಲ್ ಕಿಚಡಿ ಮಾಡಿದ್ದೆ ಫ್ರೆಂಡ್ಸ್. ನಾನು ಅಂಕರು ಉಣ್ಲೇ ಇಲ್ಲ, ಯಾಕಂದ್ರೆ ನನಗೆ ಸ್ವಲ್ಪ ಚಾನಲ್ದು ಟೆನ್ಷನ್. ಎಲ್ಲ ಮಾಡ್ಕೊಳಕ್ಕೆ ಒಬ್ಬೇಕೇನೆ ಹೆಂಗೆ ಮಾಡಪ್ಪ ನಂಗೆ ಆಗ್ಬಿಟ್ಟೈತೆ ನನಗಂತ್ರೂ. ಸೊ ಹಾಗಾಗಿ ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸಿಟಿ ತೊಗೊಂಡಿನಿ ರೀ. ದಾಲ್ ಕಿಚಡಿ ನೋಡಿರಿ ಚಲೋ ಆಗೈತಿ. ಬಿಸಿ ಬಿಸಿಯಾಗಿ ಸದ್ಯಕ್ಕೆ ಇದನ್ನ ಅಷ್ಟೇ ಮಾಡ್ಕೊತೀವಿ. ಬೇಕಾ ಸಾಲ್ಯಾಗ ನೋಡಿರಿ ದಾಲ್ ಕಿಚಡಿ ಸಖತ್ತಾಗಿ ತುಪ್ಪ ಗಿಪ್ಪ ಎಲ್ಲ ಹಾಕೀನಿ, ಮಸ್ತಾಗುತ್ತಾ. ಸ್ವಲ್ಪ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಐತೆ ನೋಡಿರಿ, ಅದನ್ನು ತೊಳೆದಿಟ್ಟಿನಿ. ನೋಡಿರಿ ನೀರು ಯಾವ ಥರ ಇಡೋದ, ಸ್ವಲ್ಪ ನೀರು ಜಾನ್ಲ್ರಿ. ಹಂಗೇನೆ ಹಿಟ್ಟು ಸ್ವಲ್ಪ ದಪ್ಪ ಆಗಿಬಿಟ್ಟೈತ್ರಿ ಫ್ರೆಂಡ್ಸ. ದಪ್ಪ ಬೀಸ್ಬಿಟ್ರೆ ಲಗುಟ ನಾದಿಟ್ರೆ ಚೆಂದಾಗಿ ನೆನಿತೈತಿ. ಚಪಾತಿನೂ ಬೇಯಿಸಕ್ಕಾವು. ಹಂಗಂತೇಳಿ ಈಗ 10 ಕಿಲೋ ಬಿಸ್ಕೊಂಬಂದಾರಿ. ಈಗ ಅದನ್ನೆಲ್ಲ ಈ ಖಾಲಿ ಮಾಡೋತನ ನನಗಂತರೂ ಅಷ್ಟು ಸಿಟ್ಟು ಬರ್ತದ್ರಿ. ಹಿಟ್ಟು ಭಾಳ ಸಣ್ಣ ಬಿಸ್ಕೊಂಬಂದ್ರೆ ಚಂದ ಅಕ್ಕವ್ರಿ ಚಪಾತಿ. ಮತ್ತು ಹೋಗ ಅದು ಸ್ವಲ್ಪ ದಪ್ಪ ಇದ್ರೇ ಕಷ್ಟ ರೀ. ಭಾಳ ಲಗುಟನೇ ನಾದಿಟ್ರೆ ಸ್ವಲ್ಪ ನೆನಿತೈತಿ. ಹಿಟ್ಟು ಜಾಸ್ತಿ ಟೈಮ್ ತೊಗೊಳತ್ರಿ. ಅರ್ಜೆಂಟ್ನೇ ಮಾಡ್ತೀನಿ ಅಂದ್ರೆ ಅಷ್ಟು ಸರಿ ಆಗಂಗಿಲ್ಲ. ಈಗ ಬರ್ರಿ ನಾಷ್ಟ ಮಾಡಮ್. ಸ್ವಲ್ಪ ಮಾಡ್ದಿ ನಾಷ್ಟ ಅದೆಲ್ಲ ಆಗೈತ್ರಿ. ಚಹಾ ಕುಡ್ದು ಈ ಸದ್ಯಕ್ಕೆ ಹಿಟ್ಟು ನಾದಿರ್ತೈತ್ರಿ. ಬ್ಯಾಳೆನೂ ಕುದ್ದಾವ. ಪಲ್ಯ ಮಾಡಿ ಒಂದು 4 ಚಪಾತಿ ಮಾಡಿಬಿಡ್ತೀನಿ ರೀ. ಮಕ್ಳಿಗೆ ಬುತ್ತಿಗೆ ಆಗ್ಬಿಡ್ತೈತಿ. ಓದಿದ್ನ ಕೆಲಸನ ಆರಾಮ್ಸಿದೆ ಮಾಡ್ಕೊತೀನಿ ನೋಡಿರಿ. ಮೊದಲು ಗಂಡಂದು ಮಕ್ಕಳದು, ಆಮೇಲೆ ನಮ್ಮದು ಮನೆ ಕೆಲಸ. ನಮ್ಮನ್ನು ಬಿಟ್ರೆ ಮನೆ ಎಲ್ಲಿಗೆ ಹೋಗಲ್ಲ. ಮನೆ ಕೆಲಸ ಬಿಟ್ಟು ನಾವು ಎಲ್ಲಿ ಹೋಗೋಕ್ಕಾಗಲ್ಲ. ಅದಿಲ್ಲಪ್ಪ ಪಿಲ್ಯ. ರಿಬ್ಬನ್ ಕಟ್ಟಕತ್ತೀನಿ ರೀ. ನಾವು ಸಣ್ಣವ್ರಿದ್ದಾಗ ನಮ್ಮನ್ನು ನಾವೇ ರಿಬ್ಬನ್ ಕಟ್ಕೊತಿದ್ವಿ. ಇಲ್ಲ ಯಾರಾದ್ರೂ ಆಜು ಬಾಜುಕ್ಕೆ ಎಲ್ಲ ಲಗುಟ್ ಕೆಲಸ ಮಾಡ್ಕೊತಿರ್ತಾರಲ್ಲ, ಆಗೆಲ್ಲ ರೀ ಫ್ರೆಂಡ್ಸ್ 9-10 ಗಂಟೆ ಆದರೆ ಎಲ್ಲರದು ಕೆಲಸ ಮುಗೀತಿತ್ತು ನಮ್ಮ ಊರಾಗ. ಒಂದು ಕಟ್ನ್ಯಾಗ ಎಕ್ಕ ಸ್ವಲ್ಪ ಕಟ್ಟೆವ ರಿಬ್ಬನ ಜಡಿ ಹಾಕಂತೇಳಿ ಹೋಗಿದ್ವಿ. ಈಗ ಆ ಥರ ಹೋಗೋರು ಕಡಿಮೆ, ಆ ಥರ ಕಟ್ಟೋರು ಕಡಿಮೆ. ಇಸ್ತ್ರಿ ಹೊಡೆದು ಹಾಕೋತಿದ್ರು ರೀ ರಿಬ್ಬನ್. ನಾವು ಅವಾಗ ಫುಲ್ ಇದು ಆಗಿದ್ವು ಅಂದ್ರೆ. ಈಗೆಲ್ಲ ಯಾರು ಇಸ್ತ್ರಿ ಹೊಡೆದು ಹಾಕೋತಾರೆ ಹೇಳ್ರಿ ರಿಬ್ಬನ್. ಸ್ವಲ್ಪ ಏನಾದರೂ ಮೆತ್ತಗಾಗ್ಬಿಟ್ಟು ಅಂದ್ರೆ ಹೊಸ ತೊಗೊಳೋದೇ ಜಾಸ್ತಿ. ನಮ್ಮ ಮಕ್ಳಿಗೆ ಕೊಡಲ್ರಿ ರಿಬ್ಬನ್ ಆ ಥರದ್ದು ಮೆತ್ತಗಾಗಿದ್ವು ಅಂದ್ರೆ. ಹೋಲ್ ಬಿಡು ಬೇರೆ ಬಂದ್ರೆ ಆಯ್ತಂತ ಹೇಳ್ತೀವಿ. ಕೂದಲೆಲ್ಲ ನೋಡ್ರಿ ಮೈಗೆಲ್ಲ ಆದಂಗೆ ಆಗ್ಬಿಡ್ತಾವೆ. ಸೊ ಓಕೆ, ನೆಕ್ಸ್ಟ್ ಕೆಲಸ ಮಾಡ್ತಾ ಮಾಡ್ತಾ ಸಿಗ್ತೀನಿ. ಅಲ್ಲೇ ಎಷ್ಟೇ ಲಗುಟ್ ಮಾಡ್ರಿ, ರಿಕ್ಷಾ ಬಂದು ನಿಂತ ಮ್ಯಾಗನೇ 1-2 ನಿಮಿಷ ಅಷ್ಟು ಗಡಿಬಿಡಿ ಆಗುತ್ತೆ ನೋಡ್ರಿ. ಬಾಯ್ ಪಿಲ್ಲು, ಬಾಯ್. ಹಾಗೇನೆ ಫ್ರೆಂಡ್ಸ ನೋಡ್ರಿ, ಹಾಗೆ ಚಪಾತಿ ಮಾಡಿದ ಹಂಚಿನೊಳಗನೆ ಹಸಿ ಮೆಣಸಿನ್ಕಾಯಿನ ಮತ್ತು ಟಮಾಟಿನ ಹುರ್ಕೊಂಡಿನ್ರಿ. ಅದಕ್ಕೆ ಬೆಳ್ಳುಳ್ಳಿ ಸುಲ್ಕೊಂಡಿನಿ. ಬೆಳ್ಳುಳ್ಳಿ ಸುಲ್ಕೊಂಡು ಜೀರಿಗೆ ಹಾಕೀನಿ, ಸ್ವಲ್ಪ ಕರಿಬೇವು ಹಾಕೀನಿ, ಒಂದು 4 ಹುರಿದು ಶೇಂಗಾ ಹಾಕೀನಿ. ಹಂಗೆ ಈ ಕಡೆ ಅನ್ನಕ್ಕೆ ಇಟ್ಟಿ ನೋಡ್ರಿ. ಅನ್ನಕ್ಕೆ ಇಟ್ಟೀನಿ. ಮತ್ತು ಮಕ್ಕಳಿಗೆ ಚಪಾತಿ ಮಾಡಿ ಬುತ್ತಿ ಕಟ್ಟಿದ್ದೆ. ಸಬ್ಬಸ್ಗೆ ಸೊಪ್ಪಿನ ಪಲ್ಯನೇ ಮಾಡೀನಿ ಇವತ್ತು. ಚಪಾತಿ ಎಷ್ಟು ನಾದಿದ್ನೆಲ್ಲ ಅಷ್ಟು ಹಿಟ್ಟಿಂದ ಮಾಡೀನಿ ರೀ, ಉಳಿದ್ರು ಸಂಜೆಗೆ ಬರ್ತಾವ ಅಂತೇಳಿ. ಸೊ ಈಗ ಇದನ್ನು ಉಪ್ಪು ಹಾಕೀನಿ ರೀ, ಕಲ್ಲು ಉಪ್ಪು ಹಾಕೀನಿ. ಈಗ ಇದನ್ನು ಪಟ್ಟದ ಮಿಕ್ಸಿ ಮಾಡಿದ್ರೆ ಚಟ್ನಿ ರೆಡಿ. ಫ್ರೆಂಡ್ಸ ಮೊಬೈಲ್ ಚಾರ್ಜಿಂಗ್ ಹಚ್ಚಿದ್ದೀನಿ ರೀ. ಅದಾದ್ಮ್ಯಾಗ ಇದು ಕಾಲ್ ಬಂತು ರೀ ಫ್ರೆಂಡ್ಸ.
ಮೊನ್ನೆ ನನ್ನ ಮೊಬೈಲ್ ಸಾಫ್ಟ್ವೇರ್ ಹೊಡ್ಯಾಕೆ ಕೊಟ್ಟಿದ್ದು ನೋಡ್ರಿ, ಹಾಗಾಗಿ ನಂಬರ್ ತೊಗೊಂಡಿದ್ರು. ಎಲ್ಲ ಆದ್ಬಿಟ್ಟೇನು ಒಳ್ಳೆ ಮೇಲೆ ಅಡ್ಡಿಡಬೇಡ್ರಿ, ಫೋನ್ ಮಾಡ್ತೀವಿ ಮೇಡಮ್ ಅಂತ ಇದ್ರು. ಸೊ ಹಾಗಾಗಿ ಮತ್ತು ಫೋನ್ ಕಾಲ್ ಬಂದದ, ಈಗ ಸಾಫ್ಟ್ವೇರ್ ಹೊಡೆದೇವ್ರಿ ಬರ್ರಿ ತೊಗೊಂಡವ್ರಿ ಅಂತೇಳಿ. ಸೊ ಅದಕ್ಕೆ ಅಮೌಂಟ್ ಕೊಡ್ಬೇಕು. ಎಷ್ಟು ಮನೆ 240 ಹೇಳ್ಯಾರ, ಈಗ ಅಷ್ಟೇ ಕೊಡ್ಬೇಕೇನು ಬೇರೆ ಕೊಡಬೇಕು ಗೊತ್ತಿಲ್ಲ. ನನ್ನ ಮನೆ ಕೆಲಸನ ಆಯ್ತು ರೀ, ನಾನು ಬಾಂಡೆ ತಿಕ್ಕಿನಿ, ಒಗ್ಯಾಣ ಹೋಗಿದ್ದೀನಿ ನೋಡ್ರಿ. ನಾನು ಅವತಾರ ಎಲ್ಲ ಹಸಿ ಕಿಚ್ಚಾಗೈತಿ. ಈ ಮಳೆ ವಾತಾವರಣಕ್ಕೆ, ಈ ಮಾಡೋದು ವಾತಾವರಣಕ್ಕೆ ಈ ಥರ ಹಸಿದ ಅರಿಬಿ ಅಂತಂದ್ರೆ ಮೈ ಎಲ್ಲ ಒಂಥರ ಚುಟ್ ಅನ್ನಂಗೆ ಆಗ್ಬಿಡ್ತದೆ ರೀ. ಸೊ ಒಂದು ಸ್ವಲ್ಪ ಅರಿಬಿ ಮಡ್ಚಿಡ್ಬೇಕಂತ ಅಂದ್ಕೊಂಡಿದ್ದೆ. ಈಗ ಜಳಕಕ್ಕೆ ನೀರು ಇಟ್ಟೇನಿ ರೀ ಫ್ರೆಂಡ್ಸ. ಲೈಟಿಂಗ್ ಹೆಂಗೆ ಅದಾವೆ ಕಮೆಂಟ್ ಮಾಡಿ ಹೇಳ್ರಿ. ಫರ್ನಿಚರ್ ಒಳಗೆ ಇದೆಲ್ಲ ಮಾಡಿಸಿದ್ದು ನಾನೇ, ನನ್ನ ಯೂಟ್ಯೂಬ್ ಪೇಮೆಂಟ್ ತಗಂತ ಅಂತ ಅಂದ್ಕೊಳಕ್ಕೆ ಭಾಳ ಖುಷಿ ಆಗ್ತದೆ. ಮತ್ತು ಇಲ್ಲೆಲ್ಲ ನಾನು ಬೇರೆ ಏನಾದರೂ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋಬೇಕ್ರಿ. ಈ ಸದ್ಯಕ್ಕೆ ಟಿ ವಿ ಕೇಳ್ತಿದ್ರಿ, ಟಿ ವಿ ನಮ್ಮ ನಶೀಬ್ದಾಗಿಲ್ಲ, ಹೋಯ್ತದು. ಸೊ ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲೆಲ್ಲ ಏನಾದರೂ ಫ್ಲವರ್ ಡೆಕೋರೇಷನ್ ಮಾಡಬೇಕು, ಅಲ್ಲೆಲ್ಲ ಏನಾದರೂ ಹಿಂಗೆ ಚೆನ್ನಾಗಿರುವಂಥ ಚೆಂದ ಕಾಣುವಂಥವು ಏನಾದರೂ ತಂದು, ಈಗ ಆನೆಗಳು, ಜೋಡಿ ಆನೆ, ಜೋಡಿ ಕುದುರೆ ಈ ಥರ ಎಲ್ಲ ಇರ್ತಾವಲ್ಲ, ಅದನ್ನೆಲ್ಲ ತಂದು ಮಾಡಿ ಇಲ್ಲೆಲ್ಲ ಡೆಕೋರೇಷನ್ ಮಾಡಬೇಕು. ಸಿಲ್ವರ್ ಬಟನ್ನ ಇಲ್ಲಿ ಹಾಕಿಸ್ಕೋಬೇಕು, ಅದಕ್ಕೆ ಎದ್ದು ಬರಲಾಗಿತ್ತು ರೀ, ಹಂಗಾಗಿ ತೆಗೆದಿಟ್ಟಿನಿ. ಅದಕ್ಕೆ ಇಲ್ಲಿ ಗ್ರೀನ್ ಥರ ಇಲ್ಲಿಂದ ಇಲ್ಲಿ ತನಕ ಹಿಂಗೆ ಚೌಕಾಗಿ ಗ್ರೀನ್ ಥರ ಮಾಡಿ ಅಲ್ಲಿ ಏನಾದರೂ ಹಿಂಗೆಲ್ಲ ಪ್ಲ್ಯಾನಿಂಗ್ಗಳು ಅದಾವೆ ರೀ. ಈಗೆಲ್ಲ ಎದಿ ಮ್ಯಾಗಂದ್ರೆ ಈಗ ಆಗಂಗಿಲ್ಲ. ಸ್ವಲ್ಪ ಕೈಯಾಗ ರೊಕ್ಕ ಇಟ್ಕೊಂಡು ಮಾಡಿದ್ರೆ ಒಂದು 4 ರೂಪಾಯಿ ಹೆಚ್ಚಿಗೆ ಹೋದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಇದು ಮಾಡ್ಕೋಬೋದು. ಸೊ ನೀರಂತರೂ ಕಾಯ್ದವ್ರಿ. ನೀರಿಗಿಟ್ಟ ಬಾಂಡೆ ತೆಗ್ದೆ, ಎಲ್ಲನೂ ಕೂಡ ಕ್ಲೀನಾಗಿ ಮಾಡೀನಿ. ಚಟ್ನಿ ಆಗೈತಿ, ಅನ್ನ ಆಗೈತಿ, ಚಪಾತಿ ಐತಿ, ಪಲ್ಯ ಐತಿ, ಸಾರೇನು ಬೇಕಾಗಿಲ್ಲ ರೀ, ಚಟ್ನಿ ಐತಿ. ಹಾಗಾಗಿ ಇದು ಅಷ್ಟೆಲ್ಲ ಬಾಂಡೆನೂ ತಿಕ್ಕೀನಿ, ಸಿಂಕನ್ನು ಕೂಡ ತೊಳೆದಿಟ್ಟಿನಿ ನೀಟಾಗಿ. ಆಮೇಲೆ ಒಗ್ಯಾಣ ಒಣಕಿನ್ರಿ, ಅದೊಂದು ಎದಿಗುದಿ ಅದಂಗೆ ಆಗ್ಬಿಡ್ತೈತಿ. ಇವೆಲ್ಲ ಮಡ್ಚಿಡ್ಬೇಕಾ, ಇವೆಲ್ಲ ಹಾಸಿಗೆ ಈ ಕಡೆ ಸೈಡಿಗೆ ಎತ್ತಿಟ್ಟೀನಿ ರೀ. ಹಿಂಗೆ ಎಲ್ಲ ಇಲ್ಲಿ ನೋಡಿರಿ, ಈ ಥರ ಒಂದ್ರ ಮ್ಯಾಗ ಒಂದು ಹಾಕಿಬಿಟ್ಟು ನೀವೇನು ಒಣಗಲ್ಲ, ಬಟ್ ಆದರೂ ಸ್ವಲ್ಪ ನೀರಿತ್ಯಾವ ಅನ್ನೋದು ಹೋದ್ವು ಅಂದ್ರೆ ಪರವಾಗಿಲ್ಲ. ಮಸ್ತು ನೋಡ್ರಿ, ಇಷ್ಟು ಚಂದ ಬೆಳ್ಳಗಂದ್ರೆ ಬೆಳಗ್ಗೆ ಅಷ್ಟು ನೈಸಮ್ಮ ಶೈನಿಂಗ್ ಥರ ಬಟ್ಟೆ ಪಳ ಅಂತ ಹೊಳಿತಾವ ಅಂತಾರಲ್ರಿ, ಆ ಥರ ಇದಕ್ಕೆ ಚೆನ್ನಾಗಿ ಐರನ್ ಮಾಡಿ ಹಾಕೊಂಡ್ಬಿಟ್ರೆ ಮಸ್ತ್ ಕಾಣ್ತಾರೆ ರೀ. ನಮ್ಮ ಮನೆಯವರು ಚೆಂದ ಕಾಣ್ತಾರೆ ರೀ ಫ್ರೆಂಡ್ಸ. ಹಂಗೆ ಲೈಟ್ ಕಲರ್ ಈ ಥರ ಚೆಂದ ಅನ್ನಿಸ್ತದವ್ರಿ ಮುಖಕ್ಕೆ. ಸೊ ಹಾಗಾಗಿ ಎಲ್ಲ ಇದ್ರೊಳಗನೆ ಹ್ಯಾಂಡಲ್ ಮಾಡೀನಿ ರೀ. ಆಮೇಲೆ ಪ್ಯಾನಿನ ತಳಗೆ ಹಾಕಿದ್ರೆ ಆಯ್ತು ಅಂತೇಳಿ ಸ್ವಲ್ಪ ಗಾಳಿಗೆ ಹರ್ಕೊಂಡ್ರೆ ಪ್ಯಾನಿನ ಗಾಳಿಗೆ ಇವೆಲ್ಲ ಶರ್ಟ್ಗಳು ಒಗಟ್ಟು ಒಣಗ್ತಾವ್ರಿ. ಇವಕ್ಕೇನು ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ. ಮತ್ತು ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಒಂದು ಒಣಗೋದಕ್ಕೆ ಅಷ್ಟ, ನಾಳೆ ತನಕ ಒಣಗ್ತಾವಂತ ಅನ್ಕೋತೀನಿ. ಜಳಕ ಅದೆಲ್ಲನೂ ಕೂಡ ಆಯ್ತು ನೋಡ್ರಿ. ಅವಸರ ತಲೆ ಇಕ್ಕೋಬೇಕಂದ್ರೆ ನನಗಂತೂ ಆಗದೇನೆ ಫ್ರೆಂಡ್ಸ್, ಪಡುಕದಂಗೆ ಆಗ್ಬಿಡ್ತಾವೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಆರಾಮ್ ಚಿರಿ ಬಿಸಿತಾವ, ಅಂದ್ರೆ ಇಷ್ಟ ಆಗ್ಬಿಡ್ತಾವ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಕೂದಲು. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಹಾಕತ್ತದು, ಎದಕ್ಕೆ ಹಾಕತ್ತವ ಫ್ರೆಂಡ್ಸ, ಬಿಳಿ ಕೂದಲುಗಳು ಜಾಸ್ತಿ ಆದಂಗೆ ಅನ್ಸಕತ್ತವ್ರಿ. ಇಷ್ಟು ತಲೆ ಬಚ್ಕೊಂಡು ತಯಾರಾಗಬೇಕು ನೋಡ್ರಿ. ಬ್ಯಾಸ್ರಲ್ರಿ, ಜಾಸ್ತಿ ಹೊರಗಡೆ ಇರಕ್ಕೆ ಇಷ್ಟಪಡೋರು ಮನ್ಯಾಗ ಇರಕ್ಕೆ ಬ್ಯಾಸ್ರ ಮಾಡ್ಕೋತಾರ. ನನಗೆ ಎಲ್ಲ ತಿರುಗಾಡ್ಬೇಕು ಮಾಡ್ಬೇಕಂತ ಆಸೆ, ಬಟ್ ಈ ಥರ ತಿರುಗಾಡಕ್ಕೆ ಆಸೆ ಇಲ್ರಿ. ಆರಾಮ್ಸಿರಿ ಮಕ್ಕಳನ್ನ ಗಂಡನ್ನ ಜೊತೆಗೆ ಇಟ್ಕೊಂಡು ಎಲ್ಲಾರ ಒಂದಿನ ಟ್ರಿಪ್ ಹೋಗೋದು, ಎಲ್ಲ ಸ್ವಲ್ಪ ಗಾರ್ಡನ್ದಾಗ ಹೋಗಿ ಕುಂತು ಬರೋದು, ಏನೋ ಸ್ವಲ್ಪ ಲೈಟಾಗಿ ಏನಾದ್ರು ಹೊರಗಡೆ ತಿನ್ಕೊಂಬರೋದು, ಈ ಥರ ಇಷ್ಟಪಡ್ತಿದ್ದೆ. ಬಟ್ ಈಗ ಜವಾಬ್ದಾರಿ ತೊಗೊಂಡು ತಿರ್ಗಾಡೋದು, ಆರಾಮ್ಶೀರಿ ತಿರ್ಗಾಡೋದು ವ್ಯತ್ಯಾಸ ಭಾಳ ಆಯ್ತು ನೋಡ್ರಿ. ಊರಿನಂತರ ಸಿಕ್ಕಾಪಟ್ಟೆ ಹುಚ್ಚಾಕತ್ತವ. ಸೊ ಹಾಗಾಗಿ ಎಲ್ಲನೂ ಆಮೇಲೆ ನೀಟಾಗಿ ತೊಗೋಬೇಕ್ರಿ. ಒಂದು ಕೂದಲು ಬಿದ್ರೂ ನೀವು ಟೈಲ್ಸ್ ಫಸ್ಟ್ ಮ್ಯಾಗ ಹೈಲೈಟ್ ಆಗಿ ಕಾಣಿಸ್ಬಿಡ್ತೈತ್ರಿ. ಕಾಚಿನ ಬಳಿ ನನ್ನ ಕೈಗೆ ದಕ್ಕದಿಲ್ಲ ನೋಡ್ರಿ. 3 ಬಳಿ ಈ ಕಡೆ 3 ಹಾಕೊಂಡಿದ್ದೆ ಮಾತ್ರ ರಕ್ಷಾ ಬುದ್ಧಿನ. ಇನ್ನೇ ಹೋಗ್ಯಾಣಗೈತೆ ಒಂದಂತರೂ ಈ ಕಡೆ ಮಿರರ್ದಾಗ ಕಾಣಕತ್ತೀನಿ, ಈ ಕಡೆ ಕ್ಯಾಮ್ರಾದಾಗೂ ಕಾಣಕತ್ತೀನಿ ನೋಡ್ರಿ.
ಓಕೆ, ಸರಿಗಿಲಿ ಹಚ್ಕೊಂಡು ಸಿಗ್ತೀನಿ. ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿ ನೋಡ್ರಿ. ಸೊ ಈ ಸದ್ಯಕ್ಕೆ ಹೋಗಿ ಬರೋಣ ಅಂತ ಬರ್ರಿ. ಸದ್ಯಕ್ಕೆ ನೋಡ್ರಿ ಫ್ರೆಂಡ್ಸ್, ಮನೇಲಿ ವಿಡಿಯೋ ಮಾಡಿದ್ದೆ. ಸಮ್ ಕಸ್ಟಮರ್ ಕೇರ್ ಹತ್ರ ಬಂದೆ ನೋಡ್ರಿ. ಆಫೀಸಿನ ನಾನು ಸ್ವಲ್ಪ ದೂರ ಐತಿ, ನಡ್ಕೋತ ಬರೋದ್ರಾಗ ಸುಸ್ತಾಗಿಬಿಡ್ತೆ. ಸುಮ್ಮ ರಿಕ್ಷಾಕ್ಕೆ ಯಾಕೆ ಬರಲಿ ಅಂಥೇಳಿ ಸ್ವಲ್ಪ ವಾಕ್ ಆದಂಗೂ ಆತದ ನನಗೂ ಅಂಥೇಳಿ ಬಂದಾಗ ನೋಡ್ರಿ. ಅಡ್ಡಾಡಿದ್ರೆ ಯಾವುದರ ಆಗಲ್ಲಕ್ಕ ಮಾಹಿತಿ ಗೊತ್ತಾಗುತ್ತೆ, ಸ್ವಲ್ಪ ಮೈ ಕೈ ಸಡ್ಲಾಗುತ್ತೆ. ಹಾಗಾಗಿ ಬಂದೆ ನೋಡ್ರಿ ಫ್ರೆಂಡ್ಸ. ಏನು ಮಾಡೋದು, ಒಂದೊಂದು ಕೆಲಸ ನಾವೇ ಮಾಡ್ಕೋಬೇಕಲ್ರಿ. ಈಗ ಬರ್ರಿ ಹೋಗೋಣ ಬಂತು. ಬಂದು ನೋಡ್ರಿ, ನಾನು ಕೂಡ ಇಲ್ಲಿ ಸ್ಯಾಮ್ಸಂಗ್ ಕಸ್ಟಮರ್ ಕೇರ್ಗೆ ಜಿಯೋ ಕಾರ್ಡು ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ್. ನಾನು ಮೊನ್ನೆ ತೊಗೊಂಡಿದ್ದೆ, ನೀವು ವಿಡಿಯೋದಾಗ ನೋಡಿರ್ತೀರಿ. ಬಟ್ ಮೊಬೈಲ್ ಇನ್ನೂ ಅದು ಸಾಫ್ಟ್ವೇರ್ ಆಗಿಲ್ಲ ನಾವು ಕಾರಣದಿಂದಾಗಿ ಕಾರ್ಡನ್ನು ನಾನು ಹಾಕಿ ಚಾಲೂ ಮಾಡಿರಲಿಲ್ಲ. ಸೊ ಈಗ ತೊಗೊಂಡು ಬಂದೀನಿ ರೀ. ಹೆಂಗೂ ಸಾಫ್ಟ್ವೇರ್ ಆಗೈತೆ ಅಂತೇಳಿ ಫೋನ್ ಮಾಡಿದ್ರಲ್ಲ, ಅಲ್ಲೇ ಎಲ್ಲನೂ ಕೂಡ ಚಾಲೂ ಮಾಡಿಕೊಂಡು ಬಂದ್ರಾಯ್ತು ಅಂತೇಳಿ ಕಾರ್ಡನ್ನು ಕೂಡ ತೊಗೊಂಡು ಬಂದೀನಿ. ಸೊ ಫುಲ್ ಚಾರ್ಜಿಂಗ್ ಲೋ ಆಗಿಬಿಟ್ಟಿತ್ತು ರೀ. ಏನು 3% 2% ಇತ್ತು. ಹಾಗಾಗಿ ಒಂದು 10 ನಿಮಿಷಕ್ಕೆ ವೇಟ್ ಮಾಡಿರಿ ಅಂತಂದ್ರೆ ಅವರು, ಹಾಗಾಗಿ ಚಾರ್ಜಿಂಗ್ ಹಚ್ಚಿದ್ರು. ಸೊ ಅದೆಲ್ಲನೂ ಕೂಡ ಆಗಲಿ ನೋಡಿರಿ. ಸ್ವಲ್ಪ ಎಲ್ಲ ಡೇರಿಂಗ್ ಮಾಡಕತ್ತೀನಿ ಹೊರಗೆ ಬರೋಕೆ. ಸೊ ಫೈನಲಿ ನನ್ನ ಫೋನ್ ರೆಡಿ ಆಯ್ತು ರೀ. ಫುಲ್ ಖುಷಿ ಅಂತ ಅನ್ಸಕತ್ತದ ನೋಡ್ರಿ ಫ್ರೆಂಡ್ಸ. ಈಗ ಮನೆಗೆ ಹೋಗಿ ಇದಕ್ಕೆ ಸ್ವಲ್ಪ ಚಾರ್ಜಿಂಗ್ ಹಚ್ತೀನಿ ರೀ. ಯಾಕಂದ್ರೆ ಫುಲ್ ಚಾರ್ಜಿಂಗೇ ಇರಲಿಲ್ಲ, ಸ್ವಿಚ್ ಆಫ್ ಆಗಿತ್ತು. ಮತ್ತು ಒಂದು 10 ನಿಮಿಷ ಅಲ್ಲೇ ಕುಂತೀನಿ ರೀ ಅವ್ರು ಹಚ್ಚಿದ್ರು. ಅದಾದ್ಮ್ಯಾಗ ಈಗ ಹೊಸದು ಜಿಯೋ ಕಾರ್ಡ್ ತೊಗೊಂಡಿನಲ್ಲ, ಜಿಯೋ ಕಾರ್ಡನ್ನು ಹಾಕಿ ಅಲ್ಲೇ ಓಪನ್ ಮಾಡ್ಕೊಂಡೇನಿ ರೀ ಎಲ್ಲ. ಈಗ ಮನೆಗೆ ಹೊಂಟಿ ನೋಡ್ರಿ ಫ್ರೆಂಡ್ಸ್. ಮನೆಗೆ ಹೋದ ತಕ್ಷಣ ಈಗ ಮೊಬೈಲ್ ಮೊದಲು ಚಾರ್ಜಿಂಗ್ ಹಾಕ್ತೀನಿ ರೀ. ಈಗೇನು ಯೂಸ್ ಮಾಡತ್ತೀನಲ್ಲ ಹೊಸ ಮೊಬೈಲ. ಸೊ ಚಾರ್ಜಿಂಗ ಈ ಮೊಬೈಲಿಗೆ ಹಾಕಿರಿ ನಡೀತಾನೆ ಅಂತ ಕೇಳಿದೆ. ಹ್ಞೂ ಅಂತಂದ್ರೆ ಭಯ ಆಗ್ಬಿಟ್ಟೈತೆ ರೀ ಸದ್ಯಕ್ಕೆ ಒಂದು ಚಾರ್ಜಿಂಗ್ ಇನ್ನೊಂದು ಚಾರ್ಜಿಂಗ್ ಮೊಬೈಲಿಗೆ ಯೂಸ್ ಮಾಡೋದಕ್ಕೆ. ಸೊ ಫೈನಲಿ ಓಡಾಡಿ ಮೊಬೈಲ ರಿಪೇರಿ ಮಾಡ್ಕೊಂಡೇನ್ರಿ. ಆಲ್ಮೋಸ್ಟ್ ಈ ಚಾನಲ್ಗೆ ಏನು ಬೇಕಾಗಿರುವಂಥದ್ದು ಫೈನಾನ್ಸಿಯಲಿ ಆಗಿರ್ಬೋದ, ಫಿಸಿಕಲಿ ಆಗಿರ್ಬೋದ, ಮೆಂಟಲಿ ಆಗಿರ್ಬೋದ, ಟೆಕ್ನಿಕಲಿ ಆಗಿರ್ಬೋದ, ಎಲ್ಲನೂ ಒಬ್ಬಳೇ ನಿಭಾಯಿಸ್ತೀನಿ ನಾನು. ಅದ್ರ ಬಗ್ಗೆ ನನ್ನಷ್ಟಕ್ಕೆ ನಾನೇ ಫುಲ್ ಹೆಮ್ಮೆ ಪಡ್ತೀನಿ ರೀ. ಯಾಕಂದ್ರೆ ಎಲೆ ಮರಿ ಕಾಯಿ ಥರ ಇರೋಳು ನಾನು. ಏನಂದ್ರೆ ಏನೂ ಗೊತ್ತಿಲ್ಲ ನಂಗೆ, ನಿಜ ಹೇಳ್ಬೇಕಂದ್ರೆ ಏನಂದ್ರೆ ಏನೂ ಗೊತ್ತಿಲ್ಲ. ಮನೆ ಆಯಿತು, ಕೆಲಸ ಆಯಿತು, ಮಕ್ಕಳಾಯ್ತು ಅಂತ ನೋಡ್ಕೊಂಡು ಇರೋಕಿ ಈ ಥರದ್ದು ಓಡಾಟ ಮಾಡಿ ನನ್ನನ್ನು ನಾನು ಕೆಲಸ ಮಾಡ್ಕೋತೀನಿ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ಅದರ ಸಮಸ್ಯೆಗಳು ನಮ್ಮನ್ನು ಗಟ್ಟಿ ಮಾಡ್ತಾವೆ ಅಂತ ಹೇಳ್ತಾರೆ ನೋಡ್ರಿ, ಅದಂತೂ ಸುಳ್ಳಲ್ಲ. ಸೊ ಎಲ್ಲದಕ್ಕೂ ಯಜಮಾನ್ರ ಮೇಲೆ ಕೆಲವು ಸಂದರ್ಭದಾಗ ಡಿಪೆಂಡ್ ಆಗೋಕ್ಕಾಗಲ್ಲ. ನಾವು ಒಂದೊಂದು ಸರಿ ಮುಂದರಿಬೇಕು. ಅದು ಇಂಥ ಸಮಸ್ಯೆ ಬಂದಾಗ ನಮ್ಮಷ್ಟಕ್ಕೆ ನಾವೇ ಮುಂದರಿತೀವಿ ನೋಡ್ರಿ. ಸೊ ಈ ಥರ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡತ್ತೆ, ಎಲ್ಲರೂ ಒಬ್ಬರು ನೋಡ್ತಿರ್ತಾರೆ, ಏನು ಮಾಡತ್ತಾರೆ ಇವರು ಅಂತೇಳಿ ಗೊತ್ತಿರಲ್ಲ. ಸೊ ನಮ್ಮ ಕೆಲಸ ನಾವು ಮಾಡ್ತಾನೇ ಇರ್ಬೇಕು, ಹೌದಿಲ್ರಿ? ಇನ್ನೇನು ಮುಂದೆ ಆಯ್ತು ರೀ, ಗಣಪತಿ ಹಬ್ಬ ಬರೋಕ್ಕೆ ಶುರು ಆಯಿತು. ಆ ತಾಲೀಮ್ ಈ ತಾಲೀಮ್ ಲೇಜಿಮ್ ಪ್ರಾಕ್ಟೀಸ್ ಅಂತೇಳಿ ಎಲ್ಲ ಕಡೆ ಫುಲ್ ರಶ್ ಇರ್ತದೆ. ಸಾಯಂಕಾಲ ನೋಡ್ಬೇಕ್ರಿ ನೀವು, ಲೇಜಿಮ್ದು ಆವಾಜ ಅದೆಲ್ಲ ಮಸ್ತ್ ಇರ್ತದೆ. ಸೊ ಫೈನಲಿ ನನ್ನ ಮೊಬೈಲ್ ನೋಡ್ರಿ, ಇದು ನನಗೆ ಗಿಫ್ಟ್ ಬಂದಿರೋಂಥ ಮೊಬೈಲ. ನಮ್ಮ ಕುವೈತ್ ಸಿಸ್ಟರ್ ಅವರು ನನಗೆ ಕೊಡಿಸಿರೋಂಥ ಮೊಬೈಲ. ಇದ್ರೊಳಗೆ ಸಾಕಷ್ಟು ಒಳ್ಳೇದಾಗ್ಬಿಟ್ಟೈತ್ರಿ. ಹಾಗಾಗಿ ಈ ಮೊಬೈಲನ್ನು ನನಗೆ ಚಾಲು ಮಾಡಿಸ್ಕೋಬೇಕಾಯಿತು. ಆ್ಯಕ್ಚುಲಿ ಚಾನಲ್ ಬರ್ತಾ ಅಂದ್ಕೊಂಡಿದ್ದೆ, ಬರಲಿಲ್ಲ. UK ಸವಿತೆ ಚಾನಲ ವೈಟ್ ನೋಡ್ರಿ, ಬಟ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮತ್ತೊಂದು ಚಾನಲ್ ಮಾಡ್ತೀನಿ, ಅಲ್ಲಿವರೆಗೂ ಇರೋ ಚಾನಲ್ಲೇ ಸಾಧ್ಯ ಆದಷ್ಟು ನಡೆಸ್ಕೊಂಡು ಹೋಗ್ತೀನಿ ನೋಡ್ರಿ. ಫುಲ್ ಖುಷಿ. ಮನೆಗೆ ಹೋಗೋಣ ಬರ್ರಿ.